ನಮಸ್ಕಾರ ಆತ್ಮೀಯರೇ, ಸ್ನೇಹಿತರೆ, ಬಂಧು ಬಾಂಧವರೇ. ಪರಿಮಳ ಪ್ರಕಾಶನ ಕಲಬುರಗಿ ಜಮಖಂಡಿಯ ಯೂಟ್ಯೂಬ್ ಚಾನಲ್ ಆದಂತಹ ಪ್ರವೀಣ ವಾಹಿನಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಪ್ರವೀಣ್ ವಿ ಕುಲಕರ್ಣಿ ಅರ್ಥಾತ್ ಬಿದಿಗೆ ಚಂದ್ರ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಒಂದು ವಿಡಿಯೋದಲ್ಲಿ ಕೆಲವು ನಿಮಿಷಗಳನ್ನು ತಮ್ಮದನ್ನು ಪಡೆದುಕೊಳ್ಳಲು ಇಚ್ಛೆಪಟ್ಟು ಆ ನಿಮಿಷಗಳನ್ನು ಪ್ರತಿ ನಿಮಿಷಕ್ಕೆ ನ್ಯಾಯ ಒದಗಿಸುವಂತಹ ಪ್ರಯತ್ನ ಮಾಡುತ್ತಾ ಬರೆದಿರುವ ಪ್ರವೀಣವಾಣಿಯನ್ನು ವಾಚನ ಮಾಡಿ ಮತಿಗೆ ಸಿಕ್ಕಷ್ಟು ನಾನು ವಿಶ್ಲೇಷಿಸುವಂತಹ ಪ್ರಯತ್ನ ಅಂದು ಇತ್ತು, ಇಂದು ಮುಂದುವರಿಯುತ್ತಿದೆ. ಆತ್ಮೀಯರೇ, ಇವತ್ತು ನಾನು ಬರೆದಂತಹ ಪ್ರವೀಣವಾಣಿಯ ವಾಚನವನ್ನು ಮಾಡಿ ಅದರ ವಿಶ್ಲೇಷಣೆಯನ್ನು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ. ಮೊದಲಿಗೆ ಹೇಳಿದಷ್ಟು ನನ್ನ ಮತಿಗೆ ದಕ್ಕಿದಷ್ಟು, ಮತಿಗೆ ಸಿಕ್ಕಷ್ಟು ಅಭಿವ್ಯಕ್ತಪಡಿಸಲು ಎಷ್ಟು ಸಾಧ್ಯ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ಮತ್ತೊಮ್ಮೆ ವಿಚಾರವನ್ನು ನಾನು ತಿಳಿಸ್ತೇನೆ. ಇಂದಿನ ಪ್ರವೀಣವಾಣಿಯ ಶೀರ್ಷಿಕೆ ಏನಪ್ಪ ಅಂತಂದರೆ ಹರಿ ಹರವೆ ಅಂಥೇಳಿ. ಹರಿ ಹರವೆ ಅಂಥೇಳಿ. ಹರವಿಯೊಳಗಿರುವ ನೀರು ಕಡಲ ಮಾಡಲರಿಯನೋ, ಕಡಲ ನೀರು ಹರವಿಯೊಳು ತುಂಬಲರಿಯನೋ, ಅವನೇ ದಿಢಜ್ಞಾನಿ. ಹರವಿಯೊಳಗಿರೋ ನೀರು ಕಡಲ ಮಾಡಲರಿಯನೋ, ಕಡಲ ನೀರು ಹರವಿಯೊಳು ತುಂಬಲರಿಯನೋ, ಅವನೇ ದಿಢಜ್ಞಾನಿ, ಸುಜ್ಞಾನಿ, ಅವನೇ ಏನಂದರೆ ಮಹಾಜ್ಞಾನಿ ಅಂಥೇಳಿ ನಾವಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡಬಹುದಾ. ಯಾಕಪ್ಪ ಅಂತಂದಾಗ ಈ ಒಂದು ವಾಚನ ರಚನೆ ಮತ್ತು ವಾಚನದ ಉದ್ದೇಶ ಏನಪ್ಪ ಅಂತಂದಾಗ ನಿಜವಾದ ಪಂಡಿತ, ಜ್ಞಾನಿ, ಸರ್ವಜ್ಞ ಅಲ್ಲಕ್ಕಿಂತ ಮುಖ್ಯ ಒಬ್ಬ ಸಮಯ ಪ್ರಜ್ಞೆಯನ್ನು ಹೊಂದಿದವನಿಗೆ ಏನು ಗೊತ್ತಿರಬೇಕಪ್ಪ ಅಂತಂದರೆ ನನ್ನಲ್ಲಿರುವಂತಹ ಎಲ್ಲ ಪಾಂಡಿತ್ಯವನ್ನು, ವಿಷಯವನ್ನು ಅಲ್ಲಿ ಎಲ್ಲವೂ ಕೂಡ ಅಭಿವ್ಯಕ್ತಪಡಿಸಲು ನಾವು ಎಂದಿಗೂ ಹೋಗದೆ ಆ ಸಮಯಕ್ಕೆ ತಕ್ಕಂತೆ, ವಿಷಯಕ್ಕೆ ತಕ್ಕಂತೆ, ಎದುರುಗಡೆ ಇರುವಂತಹ ಜನರ ಒಂದು ಮನಸ್ಥಿತಿಗೆ ತಕ್ಕಂತೆ ಮತ್ತು ಆ ವೇದಿಕೆ ಕೊಟ್ಟಂತಹ ನಿಗದಿಪಡಿಸಿದಂತಹ ಸಮಯಕ್ಕೆ ತಕ್ಕಂತೆ ನಾವು ವರ್ತಿಸಿದರೆ ನಮ್ಮ ವಿಷಯಕ್ಕೂ, ನಮ್ಮ ಅಭಿವ್ಯಕ್ತಿಗೂ, ನಮ್ಮ ಮಾತಿಗೂ ಅಷ್ಟೇ ಏಕೆ ನಮಗೂ ಕೂಡ ಗೌರವ ಸಂದೀತು ಅನ್ನುವಂತಹ ವೈಯಕ್ತಿಕ ಅಭಿಪ್ರಾಯ. ಒಬ್ಬ ಜ್ಞಾನಿ, ಪಂಡಿತ ಅಥವಾ ಭಾಷಣಕಾರನಿಗೆ ಗೊತ್ತಿರಬೇಕಾಗ್ತದ ಏನಪ್ಪ ಅಂತಂದರೆ ಸಮಯದ ಒಂದು ಅರಿವನ್ನು ನೋಡಿಕೊಂಡು ಕೊಟ್ಟಂತಹ ವಿಷಯವನ್ನು ಕೊಟ್ಟಂತಹ ವಿಷಯವನ್ನು ಬಹಳ ನಮ್ಮಲ್ಲಿ ಸಣ್ಣದೇ ಇತ್ತಂತಂದ್ರೆ ಆ ಸಣ್ಣ ವಿಷಯವನ್ನು ಬಹಳಷ್ಟು ಸಮಯ ಕೊಟ್ಟಾಗ ಅದನ್ನು ಹರಿವಿ, ವಿಸ್ತರಿಸಿ, ವಿವರಿಸಿ ಅದನ್ನು ಹೇಳುವಂತಹ ಕೌಶಲ್ಯ ಇರಬೇಕಾಗ್ತದೆ. ಅದನ್ನೇ ಏನಪ್ಪ ಅಂತಂದರೆ ಹರವಿಯೊಳಗಿರೋ ನೀರು ಕಡಲು ಮಾಡಲರಿಯುವ ಅವನು ಅಂಥೇಳಿ. ಯಾರಿಗೆ ಹರವಿಯಲ್ಲಿರುವಂತಹ ನೀರನ್ನು ಕಡಲಂತೆ ವಿಸ್ತರಿಸಲು, ಹಬ್ಬಿಸಲು ಸಾಧ್ಯ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ. ಅದೇ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಯಾವಾಗ ವೇದಿಕೆಯನ್ನು ನಮಗೆ ಬಹಳ ಕಡಿಮೆ ಸಮಯವನ್ನು ಕೊಟ್ಟಾಗ ನಮ್ಮಲ್ಲಿ ಎಷ್ಟೇ ಜ್ಞಾನ ಇರಲಿ, ವಿಷಯ ಎಷ್ಟೇ ಸಂಗ್ರಹ ಇರಲಿ, ನಮ್ಮಲ್ಲಿರುವಂಥ ಕಡಲಷ್ಟು ವಿಷಯವನ್ನು ಹರವಿಯೊಳಗೆ ತುಂಬಿ ಇಡುವಂತೆ ನಮಗೇನಪ್ಪ ಅಂತಂದರೆ 1 ಗಂಟೆಗೆ ಆಗುವಷ್ಟು ವಿಷಯವಿದ್ದರೂ ಸಹ 2 ನಿಮಿಷದಾಗ ನಾವು ಅದನ್ನು ಏನಪ್ಪ ಅಂತಂದರೆ ಮುಗಿಸುವಂತಹ, ನ್ಯಾಯ ಒದಗಿಸುವಂತಹ, ಎಲ್ಲ ವಿಷಯವು ಅದರಲ್ಲಿ ಅಡಗಿದ್ದನ್ನು ವಿವರಿಸುವಂತಹ, ತಿಳಿಸಿಕೊಡುವಂತಹ ಒಂದು ಅರಿವು, ಜ್ಞಾನ ಮತ್ತು ಕೌಶಲ್ಯ ನಮ್ಮಲ್ಲಿ ಇರಬೇಕಾಗ್ತದೆ. ಅದಕ್ಕೇನಂತಾರಪ್ಪ ಅಂತಂದರೆ ನಮಗೆ ವಚನವನ್ನು ಕೊಟ್ಟು ನಮ್ಮಲ್ಲಿ ಇರುವಂತಹ ವಚನವನ್ನು ಇದ್ದಾಗ 1 ಗಂಟೆ ಅಧಿಕ ಸಮಯ, ಅದಕ್ಕಿಂತಲೂ ಅಧಿಕ ಸಮಯ ಇದ್ದಾಗ ವಚನವನ್ನು ಪ್ರವಚನವನ್ನಾಗಿ ಮಾಡಿ ವಿವರಿಸುವ ಕೌಶಲ್ಯ ಇರಬೇಕಾಗ್ತದೆ.
ನಾನು ಈಗಾಗಲೇ ಹೇಳ್ದಂಗೆ ಏನಪ್ಪ ಅಂದ್ರೆ ಬಹಳಷ್ಟು ಸಮಯದ ವಿಷಯ ನಮ್ಮಲ್ಲಿ ಇದ್ದಾಗ ಕೇವಲ ಬಹಳ ಬಹಳ ಕಡಿಮೆ ಸಮಯವನ್ನು ನಮಗೆ ಏನಪ್ಪ ಕೊಟ್ಟಾಗ ಏನಾಗಬೇಕಾಗ್ತದೆ, ಪ್ರವಚನದ ವಿಷಯವನ್ನು ವಚನವನ್ನಾಗಿ ಮಾರ್ಪಡಿಸಿ ಅತ್ಯಂತ ಸಂಕ್ಷಿಪ್ತವಾಗಿ, ಸೂಕ್ಷ್ಮವಾಗಿ, ಅರ್ಥರಹಿತವಾಗಿ, ವ್ಯರ್ಥ ಆಗದಂತೆ ಸಮರ್ಥವಾಗಿ ಸಮರ್ಥಿಸಿಕೊಳ್ಳುವಂತಹ ಒಂದು ಕೌಶಲ್ಯ ನಮಗಿರಬೇಕಾಗ್ತದೆ. ಅದಕ್ಕೆ ಹರಿವಿದ ಕಡಲು ಏನಪ್ಪ ಅಂದರೆ ಕಡಗಿಯೊಳಗೆ ಅಥವಾ ಹರವಿಯೊಳಗೆ ತುಂಬಿಡುವಂಥದ್ದು ಅಥವಾ ಹರವಿಯೊಳಗೆ ಇರುವಂಥದ್ದನ್ನು ಈ ಕಡಲನ್ನಾಗಿ ವಿಸ್ತರಿಸುವಂತಹ ಕೌಶಲ್ಯ ಬೇಕಾಗ್ತದೆ. ಅದನ್ನು ಯಾರು ಸಮರ್ಥವಾಗಿ ಅಳವಡಿಸ್ಕೊಂಡಿರ್ತಾರೆ, ಯಾರು ಅದನ್ನು ಸಮರ್ಥವಾಗಿ ತಿಳಿದುಕೊಂಡಿರ್ತಾರೆ, ಯಾರು ಅದನ್ನು ಸಮರ್ಥವಾಗಿ ಏನಪ್ಪ ಅಂದರೆ ಅಭಿವ್ಯಕ್ತಪಡಿಸ್ಲಿಕ್ತಾರೆ, ಅಂಥವ್ರೇನಪ್ಪ ಅಂದ್ರೆ ನಿಜವಾದಂತಹ ವ್ಯಕ್ತಿತ್ವವನ್ನು ಹೊಂದಿದವರು ಅಂಥೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇಲ್ಲಿ ಜ್ಞಾನಿ, ಪಂಡಿತ ಅಥವಾ ಏನಪ್ಪ ಅಂತಂದರೆ ಪ್ರವಚನಕಾರ ಅಥವಾ ಇಲ್ಲಿ ಏನಪ್ಪ ಸರ್ವಜ್ಞ, ಆ ಎಲ್ಲ ಪದಗಳಿಗಿಂತಲೂ ಏನಪ್ಪ ಅಂದ್ರೆ ಸಮಯದ ಪರಿವು ಮತ್ತು ಅರಿವು ಎರಡೂ ಇರಬೇಕಾ. ಅದಕ್ಕೆ ತಕ್ಕಂತೆ ನಟಿಸುವವನೇ ಅಥವಾ ಅದಕ್ಕೆ ತಕ್ಕಂತೆ ತಾನು ಹೊಂದಿಕೊಳ್ಳುವವನೇ ನಿಜವಾದಂತಹ ವ್ಯಕ್ತಿತ್ವ ಹೊಂದಿದಂಥವನು, ಜ್ಞಾನವನ್ನು ಹೊಂದಿದಂಥವನು, ಜ್ಞಾನದ ಬಳಕೆಯನ್ನು ಅಭಿವ್ಯಕ್ತಪಡಿಸುವಂಥವನು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆತ್ಮೀಯರೇ, ತಮ್ಮೆಲ್ಲರಿಗೂ ಈ 4 ಮಾತುಗಳನ್ನು ಕೇಳಿದ್ದೀರಿ ಮತ್ತು ಹೇಳಲು ಅವಕಾಶ ಕೊಟ್ಟಿದ್ದೀರಿ. ನನ್ನ ಪ್ರವೀಣ ವಾಹಿನಿ ಯೂಟ್ಯೂಬ್ ಚಾನಲನ್ನು ಮತ್ತೆ ತಾವೆಲ್ಲರೂ ಏನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದನ್ನು ನಿಮ್ಮವರೊಂದಿಗೆ ಹಂಚಿಕೊಂಡು ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ತಿಳಿಸ್ತೀರಿ ಅನ್ನುವಂತಹ ಒಂದು ನಂಬಿಕೆ, ವಿಶ್ವಾಸದೊಂದಿಗೆ ಇವತ್ತಿನ ಒಂದು ಪ್ರವೀಣ ವಾಣಿಯ ವಾಚನ ವಿಶ್ಲೇಷಣೆ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.